ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಂಡಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸುತ್ತೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ವ್ಲಾಗ್ ವಿಷಯ ಏನಪ್ಪ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಇನ್ನು 3 ದಿನ ಇದೆ. ಸೊ ಎಲ್ರಿಗೂ ಗೊತ್ತಿದ್ದಂಗೆ ನಮ್ಮ ಸೌತ್ ಇಂಡಿಯನ್ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಂತಾರೆ. ಸೊ ಅದೇ ತರ ಇವತ್ತು ನಮ್ಮ ಮನೇಲೂ ನಮ್ಮಮ್ಮ ದೇವರಿಗೆ ನೈವೇದ್ಯಕ್ಕೆ ಇಡಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಯಾವ ತಿಂಡಿ ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಕಿಚನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ ಬನ್ನಿ ಏನ್ ಮಾಡ್ತಾವ್ರೆ ಅಂತ. ಇದು ನಮ್ಮ ಮನೆ, ದೇವರ ಮನೆ. ಹಾಯ್ ಮಮ್ಮಿ, ಏನ್ ಮಾಡ್ತಿದ್ಯಮ್ಮ? ಕಜ್ಜಾಯ. ಓಹೋ ವಾವ್. ನೇನ್ ಪಾಕ ಬಂತು, ಅದೇ ಹಿಂಗೆ ತೆಗ್ದು ನೋಡ್ಬೇಕು. ಆಮೇಲೆ ನೀರ್ಗ್ ಹಾಕ್ಬೇಕು. ನೀರ್ಗ್ ಹಾಕಿದ್ರೆ ತಳದಲ್ಲಿ ಹಿಂಗ್ ಈ ತರ ಕುತ್ಕೋಬೇಕು. ನಮ್ ಸಬ್ಸ್ಕ್ರೈಬರ್ಸ್ ಗೆಲ್ಲ ಹೇಳ್ಕೊಡಮ್ಮ ಕಜ್ಜಾಯ ಹೇಗ್ ಮಾಡೋದು ಅಂತ. ಈ ತರ ತಳದಲ್ಲಿ ಕುತ್ಕೋಬೇಕು. ಓಕೆ. ಇದು ಬಂದೈತಿ ಅಂತ ಹಿಂಗ್ ತಳದಲ್ಲಿ ಕುತ್ಕೊಂಡಾಗ ಇದು ಹಿಂಗ್ ಉಂಡೆ ಆಗ್ಬೇಕು. ಆತರ ಹಿಂಗ್ ಮಾಡಿದಾಗ ಅದು ಮಿಕ್ಸ್ ಆಗ್ಬಾರ್ದು ನೀರ್ ಜೊತೆ, ಗಟ್ಟಿ ಆಗುವಾಗ ನೀರಿಗೆ ಆಗಿದ ತಕ್ಷಣ ಈ ತರ ಆಗ್ಬೇಕು. ಆತರ ಬಂದ್ರೆ ಕಜ್ಜಾಯ ಪಾಕ ರೆಡಿ ಆಗಿದೆ ಅಂತ. ಬೇರೆ ಏನೇನ್ ತಿಂಡಿ ಮಾಡಿದ್ಯಾ ಮಮ್ಮಿ? ನೋಡಿ ಈ ತರ ಬರ್ಬೇಕು, ಹಿಂಗ್ ಉಂಡೆ ಸೂಪರ್ ಹಿಂಗ್ ಬರ್ಬೇಕು ಹಿಂಗೆ. ಸೊ ಇದು ಕಜ್ಜಾಯ. ಬೇರೆ ಏನೇನ್ ತಿಂಡಿ ಮಾಡಿದ್ಯಾ? ಮಾಡಿದೀನಿ ಕಣಪ್ಪ, ನೆನ್ನೆ ದಿವಸ ಕರ್ಜಿಕಾಯಿ ಮಾಡ್ಬಿಟ್ಟಿದ್ಯಾ? ಅಷ್ಟ ಬೇಗ ಮಾಡ್ಬಿಟ್ಟಿದ್ದೀನಿ. ಸೂಪರ್. ನಾನು ಊರಿಂದ ವರ್ಷ ಅಷ್ಟೆಲ್ಲ ಮಾಡಿದ್ಯಾ? ಓಕೆ. ಬೇರೆ ಏನ್ ಮಾಡ್ತಾ ಇದ್ಯಾ? ಕರ್ಜಿಕಾಯಿ ರೆಡಿ. ಇದು ಕಜ್ಜಾಯದ ಏನಿಲ್ಲ ಸ್ವೀಟು? ಕಜ್ಜಾಯದ ಕಸೀಟು ಹೆಂಗ್ ರೆಡಿ ಮಾಡ್ಕೊಂಡಿದ್ದೀನ? ಒಂದ್ ದಿವಸ ಮುಂಚೆನೆ ಅಕ್ಕಿ ನೆನಾಕ್ಬೇಕು. ಒಂದ್ ನೈಟ್ ಒನ್ ಡೇ ಫುಲ್ ನೆನಿಬೇಕು. ಸರಿ. ನೆಂದಾದ್ಮೇಲೆ ಫುಲ್ ನೀರ್ ಸೋರ್ಸಿ ಪಂಚೆ ಬಟ್ಟೆ ಮೇಲೆ ಹಾರಾಕೋದು. ಹಾರಾಕದ್ಮೇಲೆ ಅದು ಚೆನ್ನಾಗ್ ಆದ್ಮೇಲೆ ನೀರೆಲ್ಲ ಕೆಳಗೆ ಇಳ್ಕೊಂಡ್ಮೇಲೆ ಮಿಕ್ಸಿನಲ್ಲಿ ಪೌಡರ್ ಮಾಡ್ತಾರೆ. ಮಿಷಿನ್ಗೆ ಹಾಕ್ಸ್ಕೊಂಬರೋದು ಹಾಕ್ಸ್ಕೊತಾರೆ. ಮಿಕ್ಸಿನಲ್ಲಿ ಮಾಡ್ಕೊಂಡಿದೀವಿ. ಇದು ಚಕ್ಲಿ ಹೆಸರು. ಹೆಂಗೆ ಇದು? ಕಾಟನ್ ಬಟ್ಟೆ ಮೇಲೆ ಹಾಕ್ಬೇಕಾ ಇಲ್ಲ ಯಾವ ಬಟ್ಟೆ ಮೇಲೆ ಬೇಕಾದ್ರೆ ಹಾಕೋದು? ನೀರ್ ಹೀರ್ಕೊಬೇಕು ಅದು. ಇದೇನು ರೆಡಿ ಮಾಡಿದ್ಯಾ? ಇದು ಚಕ್ಲಿ ಹೆಸರು ಇಟ್ಕೊಳಪ್ಪ. ಉಂಡೆ ಉಂಡೆ ಮಾಡಿಕ್ಕಿದ್ಯಾ? ಚಕ್ಲಿ, ಕೋಡಬೇಳೆ, ಕಜ್ಜಾಯ, ಕರ್ಜಿಕಾಯಿ, ರವೆ ಉಂಡೆ ಯಾವಾಗ ಮಾಡ್ತೀಯಾ? ನಾಳೆ ಮಾಡ್ತೀನಿ. ಓಕೆ. ಎಲ್ಲ ಒಂದೇ ದಿವಸ ಮಾಡಕ್ಕಾಗಲ್ಲ ಗೈಸ್, ನಾಳೆ ಮಾಡ್ತಾರಂತೆ. ಸದ್ಯಕ್ಕೆ ಇವಾಗ ಕಜ್ಜಾಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಪಾಕಾಗ ಬಂದೈತೆ, ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಹಸಿಟ್ಟು ಹಾಕಿ ತಿರುಗೋದು. ಓಕೆ. ನೆಕ್ಸ್ಟ್ ಪ್ರೊಸೆಸ್ ತೋರಿಸಿ, ನೋಡ್ತಾ ಇರಿ ಗೈಸ್. ಇವಾಗ ನೋಡಿ, ನಮ್ಮಮ್ಮ ಹಸಿಟ್ಟು ಇಟ್ಕೊಂಡಿದ್ರಲ್ಲ, ಇವಾಗ ಬೆಲ್ಲದ ಪಾಕಕ್ಕೆ ನಾನು ಮಿಕ್ಸ್ ಮಾಡ್ತೀನಿ. ಬೆಲ್ಲ ಪಾಕ ಇದೆ, ಅದಕ್ಕೆ ಚೆನ್ನಾಗಿ ಹಾಕ್ಬಿಟ್ಟು ತಿರುಗಬೇಕು. ಈ ಕೋಲಿಂದ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿ. ಇವಾಗ ಯಾವ ಕಡೆ ನಮ್ಮ ಇಟ್ಕೋಲು? ನಿಮ್ಗೆ ಫಾರ್ಮರ್ ಹೇಳ್ಕೊಳಕ್ ಹಿಂಗೆ ಇದೇನಾ? ಈ ತರ ಒಂದ್ ಸಪೋರ್ಟ್ ಇಟ್ಕೊಬೇಕು ಗೋಡೆಗೆ, ಇಲ್ಲ ಅಂದ್ರೆ ಅದೆಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಚೆನ್ನಾಗಿ ಬಿಡುತ್ತೆ, ಮಿಕ್ಸ್ ಆಗೋದಾಗುತ್ತೆ. ನೋಡಿ, ಈ ತರ ಹಸಿಟ್ನ ಪಾಕದೊಳಗಡೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಒಂದೇ ಸಲ ಹಾಕೊಂಡ್ಬಿಡಬಾರ್ದು. ಸ್ವಲ್ಪ ಕನ್ಸಿಸ್ಟೆಂಟ್ ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರ್ಬೇಕು. ಅವಾಗಿಂದ ನಾನು ತಿರಿ ಸಾಕಾಯ್ತು ಅಂದ್ರೆ ಒಂದು ನಮ್ಮ ತಿರುಗ್ತಾವೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಗೆ. ಅದು ಒಳ್ಳೆ ಹೆಂಗೆ ಕೇಕ್ ತರ ಆಗುತ್ತೆ. ಫುಲ್ ಎಲ್ಲ ರೆಡಿ ಮಾಡಿದ್ಮೇಲೆ ತೋರಿಸ್ತೀವಿ ಹೆಂಗಾಗುತ್ತೆ ಅಂತ. ಅಷ್ಟೇ ನಾ ಮಮ್ಮಿ, ಮುಗೀತಾ? ಚೆನ್ನಾಗಿ ಹೊಂದಿಸ್ಬೇಕಲ್ವಾ ಅದನ್ನ? ಈ ತರ ಒಳ್ಳೆ ಕೋವಾ ತರ ಆಗೈತೆ ಅದು. ಇದನ್ನ ಏನ್ ಮಾಡ್ತಾರಂದ್ರೆ, ಬಾಳೆ ಎಲೆ ಮೇಲೆ ಹಾಕೊಂಡು ಚೆನ್ನಾಗಿ ತಟ್ಟಿ ಚಿಕ್ಕ ಪೂರಿ ತರ ಮಾಡ್ಬಿಟ್ಟು ಅದನ್ನ ಎಣ್ಣೆಲಿ ಬಿಟ್ಬಿಡೋದು. ಅದೇನಮ್ಮ? ಅದೇ ಕಜ್ಜಾಯ ಆಗುತ್ತೆ. ಅದ್ರ ಮೇಲೆ ಸ್ವಲ್ಪ ಎಳ್ಳೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಬಿಟ್ಟು ಎತ್ಬೇಕು. ತೋರಿಸಿ ಹೆಂಗ್ ಮಾಡ್ದದು ಈಗ. ಆಸಿಡ್ಗೆ ಏನೇನು ಹಾಕಿದೆ ಇನ್ನೊಂದ್ಸರಿ ಹೇಳು. ಇದು ಗಸಗಸೆ ಹಾಕಿದೀನಿ. ಇದು ಏಲಕ್ಕಿ ಕಾಯಿ ಹಾಕಿದೀನಿ. ಗಸಗಸೆ ಪಾಕದೊಳಿಕ್ ಹಾಕಿದ್ದ? ಏಲಕ್ಕಿ ಕಾಯಿ ಹಾಕ್ತಾರೆ. ನಾವ್ ಎಳ್ಳು ಹಾಕಲ್ಲ, ಮಕ್ಳು ಮರಿ ತಿಂತವೆ ಅಂತ. ಏನಾಗುತ್ತೆ ಎಳ್ಳು ತಿಂದ್ರೆ? ಕೆಂಪು ಬರ್ತದೆ ಹುಡುಗರಿಗೆ ಅಂತ. ಓಕೆ. ಚಂದನ್ ತಗೊಂಡ್ ತಿಂತಾರೆ ಅಂತ. ಚಂದನ್ ತಂಡೋಳು ಅಂದ್ರೆ ಯಾರು ಗೊತ್ತಾ ಗೈಸ್? ನಮ್ ಶುಂಠಿ ಬಂಟಿ, ಅವ್ರಿಬ್ರು ತಿಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಾಕಲ್ಲಂತೆ. ಶುಂಠಿ ಬಂಟಿಗೆ ಆಗಲ್ಲ ಎಳ್ಳು, ಕೆಂಪುತ್ತದೆ, ಅದಕ್ಕೆ ಹಾಕಲ್ಲ. ಓಕೆ. ಅದಕ್ಕೋಸ್ಕರ ಬೇಕಂದ್ರೆ ಮೇಲೆ ತುಂಡು ಏಲಕ್ಕಿ ಗಸಗಸೆ ಎಲ್ಲ ಪಾಕದೊಳಗೆ ಹಾಕಿರೋದು ಪೌಡರ್ ಮಾಡಿ. ಬೆಲ್ಲದ ಪಾಕ ತೆಗಿಬೇಕು. ಅಕ್ಕಿ ಹಸಿಟ್ಟು ಒಳಗಡೆ ಏನು ಮಿಕ್ಸ್ ಮಾಡಿರಲ್ಲ, ಜಸ್ಟ್ ಅಕ್ಕಿ ನೆನಾಕಿ ಅದನ್ನ ಒಣಗಿಸಿ, ಮೀನ್ಸ್ ಒಣಗ್ಸೋದ ಬಿಸಿಲಲ್ಲ, ಮನೆಯಲ್ಲೇ ನೆರಳಲ್ಲಿ ಒಣಗಿಸ್ಬಿಟ್ಟು. ಆಗೈತಾ? ಎಲ್ಲಿ ಹಂಗೆ ತೋರ್ಸು, ಎತ್ಕೊಂಡ್ ತೋರ್ಸು ನೋಡಪ್ಪ. ಹಿಂಗೆ ತೊಟ್ಟದು
ಹಿಂಗ್ ಉಂಡೆ ಮಾಡೋದು. ಹಿಂಗೆ ಬಿಡೋದು ಅಷ್ಟೇ. ಸೂಪರ್ ಸೂಪರ್. ಓಕೆ ಬಿಡೋಣ, ಆಮೇಲೆ ತೋರಿಸ್ತೀನಿ. ಬಾಯ್ ಬಾಯ್ ಗೈಸ್. ಕಜ್ಜಾಯದ ಹಿಟ್ಟು ರೆಡಿ ಆಗಿದೆ. ಕಜ್ಜಾಯ ರೆಡಿ ಮಾಡಿದ್ದಾರೆ ನಮ್ಮ ಪಾಪ. ನೋಡಿ ಈ ಥರ ಬಂದಿದೆ, ಬೆಣ್ಣೆ ಥರ ಇದೆ ನೋಡಿ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗೋ ಗ್ಯಾಪಲ್ಲಿ ನಮ್ಮಮ್ಮ ಚಕ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಚಕ್ಲಿನ ಇದ್ರಲ್ಲಿ ಹಾಕಿ, ಹಿಟ್ಟನ್ನ ಹಾಕಿ ಇದ್ರಲ್ಲಿ ಒತ್ತಿ ಒತ್ತಿ ಕೊಡ್ತೀನಿ. ನಮ್ಮಮ್ಮ ಅದನ್ನ ಎಣ್ಣೆಲ್ಲ ಬೇಯಿಸ್ತಾರೆ. ಸೊ ಚಕ್ಲಿ ಮಾಡಕ್ ನಾವೆಲ್ಲ ರೆಡಿ ಆಗಿದ್ವಿ. ಅಮ್ಮ ಅಮ್ಮ ಚಕ್ಲಿ ಮಾಡಕ್ ನೀನ್ ರೆಡಿನಾ? ನಾನ್ ರೆಡಿ. ಏನಿದು? ಓ ಡೀಪ್ ಫ್ರೈ ಎಣ್ಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಚಕ್ಲಿ ಯಾಕೆ ಮಾಡೋದಂತ ತೋರಿಸ್ತೀನಿ. ಕರೆಕ್ಟ್ ಅಮ್ಮ, ಚಕ್ಲಿ ಹಸಿಟ್ಟು ಏನೇನು ಹಾಕಿದೆ ಹೇಳು? ಚಕ್ಲಿ ಹಸಿಟ್ಟು ಹೆಂಗ್ ರೆಡಿ ಮಾಡ್ಕೊಂಡು? ಓ ಹೊಡಿಬಿಡ ಹೊಡಿಬಿಡ. ಅಕ್ಕಿ, ಹಾ ನಾನು 2 ಸೇರ್ ಅಕ್ಕಿಗೆ ಹ್ಮ್ 1 kg ಕಡ್ಲೆ ಹಾಕ್ತೀನಿ. ಹಾ 1 kg ಅಕ್ಕಿಗೆ ಅರ್ಧ kg ಕಡ್ಲೆ, ಹಂಗೆ ಹಾ 2 kg ಅಕ್ಕಿಗೆ 1 kg ಕಡ್ಲೆ, ಹ್ಮ್ 150 ಗ್ರಾಮ್ ಉದ್ದಿನ ಬೇಳೆ, ಹ್ಮ್ ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ. ಜೀರಿಗೆ ಎಷ್ಟು? ಜೀರಿಗೆ 50 ಗ್ರಾಮ್, ಓಕೆ. ಒಣಗಿದ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ 100 ಗ್ರಾಮ್. 100 ಗ್ರಾಮ್. ಓಕೆ. ಇನ್ನು 100 ಗ್ರಾಮ್ಗಿನ 50 ಗ್ರಾಮ್ ಸಾಕು ಮೆಣಸಿನ್ಕಾಯಿ. ಓಕೆ. ಆಮೇಲೆ ಹಾಕೋದು ಮಿಷಿನ್ಗೆ ಹಾಕ್ಸ್ಕೊಂಬರೋದು. ಕಲಸುವಾಗ ಡಾಡ 200 ಗ್ರಾಮು ದಾಲ್ಡಾ ವನಸ್ಪತಿ ಗೈಸ್. ಹಾ ಕಲಸ್ಬೇಕಾದ್ರೆ ಹ್ಮ್ 100 ಗ್ರಾಮ್ 50 ಅಷ್ಟು ಎಣ್ಣೆ, ಹಾ ಡಾಡ 200 ಗ್ರಾಮ್, 200 ಗ್ರಾಮ್ ದಾಲ್ಡಾ 2 kgಗೆ 2 kgಗೆ 2 kg ಹಿಟ್ಟು. ಅಕ್ಕಿ 1 kg ಕಡ್ಲೆ 3 ಸೇರ್ ಆಯ್ತದ. ಹ್ಮ್ 3 ಸೇರ್ ಹಸಿ 2 kg ಅಕ್ಕಿ 1 kg ಕಡ್ಲೆ. ಹಾ ಎಷ್ಟಕ್ಕೆ? 200 ಗ್ರಾಮ್. ಸರಿ ಸರಿ ಆಯ್ತು, ಮುಂದೆ ಹೇಳು. 3 ಸೇರ್ ಹಸಿಟ್ಟಿಗೆ 200 ಗ್ರಾಮ್ ಡಾಡ ತುಪ್ಪ, 100 ಗ್ರಾಮ್ ಕಡ್ಲೆಕಾಯಿ ಎಣ್ಣೆ ಎರಡು ಬಿಸಿ ಮಾಡಿ ಹ್ಮ್ ಹಾಕಿ ತಣ್ಣೀರಲ್ಲೇ ಕಲಸೋದು. ತಣ್ಣೀರಲ್ಲಿ ಕಲಿಸ್ಬೇಕು. ಕಲಸೋ ಒಂದಿಷ್ಟು ಜೀರಿಗೆ ಹಾಕೋದು, ಉಪ್ಪು ಹಾಕೋದು, ಖಾರ ಪುಡಿ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಕಲ್ಸ್ಕೊಬೇಕು. ಸೊ ಇವಾಗ ನೋಡಿ, ಇದು ನಮ್ಮ ಚಕ್ಲಿ ಮಾಡೋ ಸೆಟಪ್ ರೆಡಿ ಆಗಿದೆ. ಸೊ ನಾನು ನಮ್ಮಮ್ಮ ಕುತ್ಕೊಂಡು ಈ ಚಕ್ಲಿ ತಗೊಂಡು ಚಕ್ಲಿ ಮಾಡೋದನ್ನ ಫಿನಿಶ್ ಮಾಡ್ತೀವಿ. ಇನ್ನ ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ತಾರೆ, ಅದನ್ನೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ ಹಂಗೆ. ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಸೀರೀಸ್ ನ ಮೊದಲನೇ ವಿಡಿಯೋ. ಇನ್ನ 2 ವಿಡಿಯೋ ಬಂದಿದೆ. ನಾನು ಸ್ಯಾರಿ ಡ್ರಾಪಿಂಗ್ ಹೆಂಗ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ, ಪೂಜೆ ಎಲ್ಲ ಹೆಂಗ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ. ಸೊ ವೇಟ್ ಫಾರ್ ದಿ ನೆಕ್ಸ್ಟ್ 2 ವಿಡಿಯೋಸ್ ಗೈಸ್. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ ಆಮೇಲೆ ಚಕ್ಲಿ ಹೊತ್ತೋದ. ಅಮ್ಮ ನೋಡಿ ಎಲ್ಲ ರೆಡಿ ಮಾಡ್ತವ್ರೆ, ನಾನು ರೆಡಿ ಮಾಡ್ಕೊಂತೀನಿ ಗೊತ್ತಕ್ಕೆ. ಲೆಟ್ಸ್ ಗೋ ಅಂತ. ಕಮ್ ಆನ್, ಲೆಟ್ಸ್ ಮೇಕ್ ಚಕ್ಲಿ ಗೈಸ್. ಕಾಣಿಸ್ತಾ ಇದ್ದೀನಿ ನಾನು, ಕಾಣಿಸ್ತಾ ಇದ್ದೀನಿ. ಏಯ್ ಮುಖ್ಯ ವಿಷಯಕ್ಕೆ ಬರಲ್ಲ. ಇವಾಗ ಈ ಥರ ಚಿಕ್ಕ ಚಿಕ್ಕ ಕವರ್ ತಗೊಂಡು ಪೀಸ್ ಮಾಡ್ಕೊಳಕ್ಕೆ ನಾವು ಯಾವ ಥರ ಐಡಿಯಾ ಮಾಡ್ತೀವಲ್ಲ ನೋಡ್ಕೊಳ್ಳಿ ಗೈಸ್, ಯೂಸ್ ಆಗುತ್ತೆ. ತಲೆ ಓಡಿಸ್ಬೇಕು ಫಸ್ಟು, ತಲೆ ಓಡಿಸ್ಬೇಕು. ನೀನು ಚಾಕು ತಿಂದಿದ್ಯಾ? ಒಂದೊಂದು ಪೇಪರ್ ಅಂದ್ರೆ 2 ಓದ್ಕೊಡ್ತೀನಿ ಒಮ್ಮೆ, ಈಸಿ ಆಗುತ್ತಲ್ವಾ ಅಂತ. ಅಮ್ಮ ಚಕ್ಲಿ ಮಾಡೋದು ಕೈನಾ ಮಾಡ್ತಾ ಇರೋದು ಇವಾಗ ಚಕ್ಲಿನ ನಾತ್ಕೊಂತವ್ರು ನೋಡಿ. ಈ ತರ ಚೆನ್ನಾಗಿ ಫಸ್ಟು ಅದನ್ನ ಒಂದು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೀರು ಹಾಕೊಂಡು ರೆಡಿ ಮಾಡ್ಕೊಬೇಕು. ಇಲ್ಲಿ ಎಣ್ಣೆ ಕಾಯ್ತಾ, ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗಿ ಟೈಮ್ಗೆ ನಾನು ಚಕ್ಲಿ ಮಿಷಿನ್ ಎಲ್ಲ ಗೋಲಿ ಮಿಷಿನು ಅದರಲ್ಲಿ ಇದ್ರ ಮೇಲೆ ಹಿಂಗೆ ಸುರು 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 ಅಂತ ಮಾಡ್ಬಿಟ್ಟು ಕೊಡ್ತೀನಿ. ನಾವು ಎತ್ಕೆ ಹಾಕೊಂಡು ಎಣ್ಣೆಗೆ ಹಾಕ್ತಾರೆ. ಬನ್ನಿ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಚಕ್ಲಿ ಕರೆಕ್ಟಾಗಿ ಬಂದಿದ್ದು. ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇದಾಗ್ಬಿಡ್ತವ. ಸ್ವಲ್ಪ ಸಂಡಿಗೆ ಹಾಕಪ್ಪ, ಅಷ್ಟ ಹಾಕಪ್ಪ ಸಾಕು. 3 ರೋಲ್ ಮಾಡ್ಲಾ? ಸಾಕಪ್ಪ, ಇಷ್ಟು ಮಾಡಿ ಅದೇ 3 ರೋಲ್. ಚೆನ್ನಾಗಿ ಬಿದ್ದೆ ಹಾಕ್ಬೇಕಪ್ಪ. ಇಲ್ಲಿ ಬಿದ್ದಿದ್ದೀನಲ್ಲ ಹಿಂಗೆ ಚೆನ್ನಾಗಿ ಮಾಡಿದ್ದೀನಿ ಚಕ್ಲಿ.
ನಮ್ಮ ಎಷ್ಟು ಚೆನ್ನಾಗಿ ಬಿಟ್ಟವ್ರು ಎಣ್ಣೆಗೆ. ಉರಿ ಜಾಸ್ತಿ ಆಯ್ತಾ? ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಯಾವಾಗ್ಲೂ. ಓಕೆನಾ? ಓಕೆ. ಓಕೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡೋದಂತೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಗೊತ್ತಿದ್ದೀನಿ ರೌಂಡ್ಗೆ ಚಕ್ಲಿನ. ಓಕೆ ಗೈಸ್, ಮತ್ತೆ ಹೇಳ್ತೀನಿ ಆಮೇಲೆ ಚಕ್ಲಿ ಎಲ್ಲ ಮಾಡಾದ್ಮೇಲೆ. ಅಮ್ಮ ಆಯ್ತಾ ಚಕ್ಲಿ ಮಾಡಿದ್ದು? ಆಗೋಯ್ತಾ? ಇನ್ನೂ ಐತೆ ಅಲ್ಲೆಲ್ಲ ಗರಿ ಆದ ಚಕ್ಲಿ. ನೋಡಿ ರೌಂಡ್ ಚಕ್ಲಿ ಸಕಲಾಗಿ ಬಂದೈತೆ ಕಣಮ್ಮ. ಸೂಪರ್ ಗೈಸ್, ಚಕ್ಲಿ ಕರೆದಾಗಿದೆ ನೋಡಿ. ಚಕ್ಲಿ ರೆಡಿ ಮಾಡಿದ್ವಿ ನಾನು ಅಮ್ಮ ಸೇರ್ಕೊಂಡು. ಇವಾಗ ನೆಕ್ಸ್ಟ್ ಐಟಮ್ ಏನಮ್ಮ? ನೆಕ್ಸ್ಟ್ ಯಾವ್ದು ಮಾಡ್ತಾ ಇದೆಯಾ? ಕಜ್ಜಾಯ. ಎಲ್ಲಿ ಕಜ್ಜಾಯ? ಓ ಅಲ್ಲಿ ರೆಡಿ ಆಗಿದೆ. ಸೊ ಇವಾಗ ಅದನ್ನು ತಟ್ಟಿ ಎಣ್ಣೆಲಿ ಬಿಟ್ಟು ಬೇಯಿಸ್ಬೇಕು. ಬನ್ನಿ ಕಜ್ಜಾಯ ಹೆಂಗ್ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಇವಾಗ ಏನ್ ಮಾಡ್ತಿದ್ಯಾ? ಕಜ್ಜಾಯ ತಟ್ಟಿ ಕಜ್ಜಾಯ ಬಿಡ್ತಾ ಇದೀನಪ್ಪ. ಈ ತರನಾ? ಕ್ರೇಜಿ, ಅಲ್ಲ ಎಷ್ಟೊಂದು ಬಿಟ್ಬಿಟ್ಟಿದ್ಯಾ. ಸೂಪರ್ ಅಮ್ಮ. ಸೊ ಇಷ್ಟೇನಾ ಇದು? ತಟ್ಟದ ಬಿಡೋದು ಪೂರಿ ತರ ಇದ್ ಬಿಡ್ತು. ಓ ಸೂಪರ್. ಪೂರಿ ತರ ಎದ್ದೇಳ್ತವೆ. ಪಾಕ ತೆಗಿಲಿಲ್ಲ ಅಂದ್ರೆ ಎಲ್ಲ ಕದ್ರೋಯ್ತು ನೋಡು. ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕು. ಹಿಂಗೆ ಒಂದು ಕಿತ್ತಕ್ಕನೆ ಚೆನ್ನಾಗಿ ಗೊತ್ತೈತ್ ಕಣಮ್ಮ. ತೋರ್ಸು. ನೋಡೋಣ ಈ ಕಲರ್ ಬೇಗ. ಓ ಗೋಲ್ಡನ್ ಬ್ರೌನ್. ಚೆನ್ನಾಗಿ ಮಾಡ್ತಿದ್ಯಾ. ಸೂಪರ್ ಗೈಸ್, ನೋಡೋಣ ನಾವು ಕಜ್ಜಾಯ ಎಲ್ಲ ಹೆಂಗ್ ಮಾಡ್ತಿದೀವಿ ಅಂತ. ಇನ್ನೊಂದೇನು ಐಟಮ್ ಮಾಡ್ತಾರ ನಾವು ಇಷ್ಟು. ನೆಕ್ಸ್ಟ್ ರವೆ ಉಂಡೆ ಒಂದು ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಸೊ ಇಷ್ಟೆಲ್ಲ ನಾವು ತಿಂಡಿಗೆ ರೆಡಿ ಮಾಡ್ಕೊಂಡ್ ಇದ್ದೀವಿ. ಒಟ್ನಲ್ಲಿ ಒಂದು 4-5 ತರ ತಿಂಡಿ ಮಾಡ್ತೀವಿ ದೇವರಿಗೆ. ಆಮೇಲೆ ಹಬ್ಬದ ದಿವಸ ಅವತ್ತೇ ಹೂರ್ಣ ಮತ್ತೆ ಒಬ್ಬಟ್ಟು ರೆಡಿ ಮಾಡ್ಬಿಟ್ಟು ಅವತ್ತು ದೇವಿಗೆ ಒಬ್ಬಟ್ಟು ಸಜ್ಜಿಗೆ ಅದೆಲ್ಲ ನೈವೇದ್ಯಕ್ಕೆ ಇಡ್ತೀವಿ. ಸೊ ಎಲ್ಲ ನೋಡ್ತಾ ಇರಿ, ಮುಂದೆ ಇನ್ನ ಹಬ್ಬಗೆಲ್ಲ ತಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಉಮ್ಮಾಯಿನ ಹೇಳ್ತಾರೆ ಕೇಳಿ. ಏನಮ್ಮ? ಹಬ್ಬದ ತಯಾರಿ ಎಲ್ಲ ಹೆಂಗ್ ಮಾಡ್ತೀವಿ ಅಂತ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಗೈಸ್. ತಿಂಡಿ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ ಕಜ್ಜಾಯ, ಚಕ್ಲಿ, ರೆಡಿ ಆಗಿದೆ. ಇನ್ನು ರವೆ ಉಂಡೆ ಮಾಡ್ಬೇಕಿತ್ತು. ಅದು ರವೆ ಉಂಡೆ ಬೇಗ ಮಾಡಿಕ್ಕಿದ್ರೆ ಹಾಳಾಗ್ಬಿಡುತ್ತಂತೆ. ಹೆಂಗಂದ್ರೆ ಹಾಲು ಹಾಕ್ಬೇಕು. ಸೊ ಸದ್ಯಕ್ಕೆ ಇಷ್ಟು ತಿಂಡಿ ರೆಡಿ ಮಾಡಿದ್ದೀವಿ ನೋಡಿ, ತೋರಿಸಿಟ್ಟಿದ್ದೀವಿ. ಮಮ್ಮಿ ಎಲ್ಲ ಮುಗೀತಲ್ವಾ ಮಮ್ಮಿ? ಅದೇ ರವೆ ಉಂಡೆ ಲೇಟ್ ಆಗಿ ಮಾಡ್ತೀನಿ ಅಂತ ಹೇಳಿದಲ್ವಾ? ಸೊ ರವೆ ಉಂಡೆ ಲೇಟ್ ಅಂತೆ. ಸೊ ಸದ್ಯಕ್ಕೆ ಇಷ್ಟೇ ಗೈಸ್. ನೋಡಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಈ ಥರ ರೆಡಿ ಮಾಡಿದ್ದೀನಿ. ಸೊ ಪ್ರಿಪ್ರೇಷನ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ತುಂಬ ಬ್ಯುಸಿ ಇದ್ದೆ. ನಮ್ಮ ಅಕ್ಕ ಮನೆಗೆ ಹೋಗಿ ಅವ್ರ ಮನೇಲಿ ಲಕ್ಷ್ಮಿ ಕೂರಿಸ್ಕೊಟ್ಟು ಬರಬೇಕಿತ್ತು. ಸೊ ಅದಕ್ಕೆ ನಾನು ಪ್ರಿಪ್ರೇಷನ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಲಕ್ಷ್ಮಿದು ಫೈನಲ್ ಲುಕ್ ನೋಡಿ ಈ ಥರ ಬಂದಿದೆ. ಸೊ ಬೆಳಗ್ಗೆ ಪೂಜೆ ಆದಮೇಲೆ ಅಲಂಕಾರ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡೋರಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿನ ನಾವು ಹೇಗೆ ಪೂಜಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅಮ್ಮನಿಗೆ ಬೇಕಾಗಿರೋ ಇಷ್ಟವಾಗಿರೋ ಪ್ರಿಯವಾದ ಮಲ್ಲಿಗೆ ಹೂವಿನ ಹಾರ ಹಾಕಿದ್ದೀವಿ. ಹಾಗೆ ತಿಂಡಿಯಲ್ಲಿ ಅಮ್ಮನಿಗೆ ಇಷ್ಟ ನೈವೇದ್ಯಗಳು ಮಾಡಿದ್ದೀವಿ. ಒಬ್ಬಟ್ಟು, ಸಜ್ಜಿಗೆ ಮತ್ತು ಬೇರೆ ಥರ ಹೂಗಳು, ಹಣ್ಣುಗಳೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿದ್ದೀವಿ. ಸೊ ನಮ್ಮ ಮನೆ ಲಕ್ಷ್ಮಿದೊಂದು ಶಾರ್ಟ್ಸ್ ಹಾಕ್ತೀವಿ, ನೋಡ್ಕೊಂಬನ್ನಿ.
ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಇದು. ಸೊ ನೋಡಿ, ನಮ್ಮ ಮನೆ ದೇವ್ರು ಈ ಥರ ರೆಡಿ ಮಾಡಿದ್ದೀನಿ. ಎಲ್ಲ ಹೇಳಿದ್ದೆ ವಿಡಿಯೋ ಪ್ರಿಪ್ರೇಷನ್ ಎಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇದ್ದಿಂದ ತರ ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗು. ನೋಡಿ, ಎಂಜಾಯ್ ಮಾಡಿ. ಮತ್ತೆ ಈ ಥರ ಹೆಚ್ಚಿನ ವಿಡಿಯೋಗೆ ಹೋಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಜೈ ಶ್ರೀರಾಮ್. ಇದು